ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪರಿಸರವನ್ನ ಹಸಿರಾಗಿಸಿದ್ರೆ ಮಾತ್ರ ನಮಗೆ ಉಸಿರಾಡಲು ಸಾಧ್ಯ ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಬನ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುತ್ತೂರು ಅರಣ್ಯ ಇಲಾಖೆ ವತಿಯಿಂದ ನಡೆದಂತಹ ತಾಲೂಕು ಮಟ್ಟದ ವಿಶ್ವ ಪರಿಸರ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವನ್ನ ಗಿಡ ನೆಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮರಗಳ ನಾಶದಿಂದ ಪರಿಸರ ನಾಶವಾಗುವುದರ ಜೊತೆಗೆ ಉಸಿರಾಟಕ್ಕೂ ತೊಂದರೆಯಾಗಲಿದೆ. ಈಗಾಗಲೇ ದೊಡ್ಡ ನಗರಗಳಲ್ಲಿ ಸ್ವಚ್ಛ ಗಾಳಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮರ ಗಿಡಗಳ ಜೊತೆಗೆ ಸ್ನೇಹ ಇಟ್ಟುಕೊಂಡ್ರೆ ಮಾತ್ರ ಪರಿಸರದ ಬಗ್ಗೆ ಕಾಳಜಿ ಇರಲು ಸಾಧ್ಯ ಎಂದರು. ಕಾಡು ನಾಶದಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ. ಅವುಗಳ ಆಹಾರವನ್ನ ಕಸಿಯುವ ಕೆಲಸ ಮಾಡಬಾರದು. ಪ್ರಾಣಿಗಳ ಆಹಾರ ಕಸಿದ್ರೆ ಅವು ನಮ್ಮ ಆಹಾರವನ್ನ ಕಸಿತದೆ. ಇಲ್ಲಿ ಬದುಕುವ ಹಕ್ಕು ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಇದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ರು. ನಿಮ್ಮ ಮಕ್ಕಳ ಹೆಸರಿನಲ್ಲಿ ಮನೆಯಂಗಳದಲ್ಲಿ ಕನಿಷ್ಠ ಒಂದು ಗಿಡವನ್ನಾದ್ರೂ ನೆಡಿ. ಇದರಿಂದ ಮಕ್ಕಳಿಗೆ ಮರ ಗಿಡಗಳ ಬಗ್ಗೆ ಪ್ರೀತಿ ಹುಡುತ್ತದೆ. ಶಾಲಾ ಆವರಣದಲ್ಲಿ ಗಿಡ ನೆಟ್ಟರೆ ಸಾಲದು, ಬೇಸಿಗೆಯಲ್ಲಿ ನೀರುಣಿಸಿ ಪೋಷಿಸಬೇಕು ಎಂದರು. ರಸ್ತೆ ಬದಿಗಳಲ್ಲಿ ಅರಣ್ಯ ಇಲಾಖೆ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ನೆಟ್ಟ ಹಣ್ಣಿನ ಗಿಡಗಳಿಗೆ ಯಾರೇ ಹಾನಿ ಮಾಡಿದ್ರೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಬದಿ 2 ವರ್ಷದ ಹಿಂದೆ ನೆಟ್ಟ ಮಾವಿನ ಗಿಡಗಳಲ್ಲಿ ಕೆಲವನ್ನ ಯಾರೋ ನಾಶ ಮಾಡಿದ್ದು ಅದೇ ಸ್ಥಳದಲ್ಲಿ ಮತ್ತೆ ಗಿಡ ನೆಡಲಾಗಿದೆ ಎಂದು ಶಾಸಕರು ಹೇಳಿದರು. ವೇದಿಕೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ಬಯ್ಯ ನಾಯ್ಕ, ಅರಣ್ಯ ಸಂರಕ್ಷಣಾಧಿಕಾರಿ ಕಿರಣ್ ಬಿವಿಯನ್ನ, ಬನ್ನೂರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಗುರುಪ್ರಸಾದ್ ಆಚಾರ್ಯ ಉಪಸ್ಥಿತರಿದ್ದರು. ಇದು ನನ್ನ ಮಗ ನಟ್ಟಿರುವಂತ ಗಿಡ, ಇದು ನನ್ನ ಮಗಳು ನಟ್ಟಿರುವಂತ ಗಿಡ. ಎಷ್ಟು ಚಂದ ಅದರಲ್ಲಿ ಹಣ್ಣು ಬರ್ತದೆ. ಹಲಸಿಂದಿರ್ಬೋದು, ಮಾವಿನ ಒಂದು ಸ್ವಲ್ಪ ಜಾಗ, ಒಂದು ಹಲಸಿನ ಮಾವಿನ ಹಣ್ಣು ಬರಲಿಕ್ಕೆ ಎಷ್ಟು ನೋಡಬೇಕು. ಅದು ಮಾವಿನ ಹಣ್ಣು ಬಂದಾಗ ಅದು ಆ ಗಿಡವನ್ನು ನೋಡೋದೇ, ಅದರಲ್ಲಿ ಹೂ ಬರುವಾಗ ಮಾವಿನ ಗಿಡವನ್ನು ನೋಡೋದೇ ಒಂದು ಚಂದ. ಅದರಲ್ಲಿ ಮಾವಿನ ಕಾಯಿ ಬರುವಾಗ ನೋಡೋ ಚಂದ. ಅದರಲ್ಲಿ ಹಣ್ಣು ಬಂದಾಗ ಅದನ್ನು ತಿಂದು ಸವಿದು ಸಂತೋಷ ಪಡೋದು ಕೂಡ ಚಂದ. ಅದಕ್ಕೆ ಯಾವುದಾದ್ರೂ ಒಂದು ಗಿಡವನ್ನು ನಾವು ಹಣ್ಣು ಬರುವಂಥದ್ದು ನೆಟ್ಟರೆ ನಿಮ್ಮ ಮನೆಯವರು ವರ್ಷ ಪೂರ್ತಿ ಇರುವವರೆಗೆ ನೀವು, ನಿಮ್ಮ ನಂತರ ನಿಮ್ಮ ಮಕ್ಕಳು ಕೂಡ ಅದನ್ನು ನೆನೆಸುವಂಥ ಕೆಲಸಗಳು ನಿಮ್ಮ ಮನೆಯಲ್ಲಿ. ನೀವು ಮದುವೆ ಆಗಿ ಬೇರೆ ಕಡೆ ಹೋಗ್ಬೋದು ಹೆಣ್ಣು ಮಕ್ಕಳಿದ್ರೆ, ಆದರೆ ನಿಮ್ಮ ಗಿಡ ಅಲ್ಲೇ ಹಣ್ಣು ಕೊಡ್ತಾ ಇರ್ತದೆ. ನೀವು ಬಂದಾಗ ಯಾವಾಗಲೂ ನಿಮ್ಮನ್ನು ನೆನಪಿಸ್ತದೆ. ನಿಮ್ಮ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು ಅದಕ್ಕೆ. ಮತ್ತು ಗೊಬ್ಬರ, ನನ್ನ ಮನೆಯಲ್ಲಿ ನಾನು ಎಲ್ಲ ಮಕ್ಕಳ ಹೆಸರಲ್ಲಿ ಒಂದು ಗಿಡ ನಡೆಸಿದ್ದೀನಿ. ಈಗಲೂ ದೊಡ್ಡದಾಗಿದೆ. ಅಜ್ಜಿ ಹತ್ರ ಗಲಾಟೆ ಮಾಡಿ ಮಾಡಿ ಆ ಮಕ್ಕಳೆಲ್ಲ ಅದಕ್ಕೆ ಗೊಬ್ಬರ ಹಾಕ್ತಾಯಿದ್ರು. ನೀವು ಬರೀ ಅಡಿಕೆ ಮರಕ್ಕೆ ಮಾತ್ರ ಗೊಬ್ಬರ ಹಾಕೋದು ಅಜ್ಜಿ, ನನ್ನ ಮಾವಿನ ಗಿಡಕ್ಕೂ ಗೊಬ್ಬರ ಹಾಕಬೇಕು ಅಂತ ಹೇಳಿ ಆ ಗೊಬ್ಬರವನ್ನೆಲ್ಲ ತಂದು ಅದಕ್ಕೆ ಒಂದು ಪೈಪ್ ಎಲ್ಲ ಇಟ್ಟು ವಾರ ಬರುವಾಗ ನೀರು ಹಾಕಿ ಈಗ ದೊಡ್ಡದಾಗಿದೆ. ಫಸ್ಟ್ ಕ್ಲಾಸ್ ಒಂದೊಂದು ತೋತಪುರಿ ಆ ಮಾವಿನ ಇಷ್ಟು ದೊಡ್ಡದಾಗ್ತದೆ. ಈಗಲೇ ಅದರ ಮೇಲೆ ಪ್ರೀತಿ ಇದ್ದಾರೆ, ಬರ್ತಾರೆ ಹೋಗ್ತಾರೆ. ಅದು ಮಗನ ಹೆಸರು ಹೇಳಿ ಇದು ಇವಂದು ಮರ, ಇದು ನಂದು ಮರ, ಇದು ನಂದು ಮರ. ಆ ಪ್ರೀತಿ ನಮಗೆ ಬಂದರೆ ಮಾತ್ರ ಇಡೀ ಜನರಿಗೆ, ನಮ್ಮ ಭಾರತ ದೇಶದಲ್ಲಿರುವಂಥ 142 ಕೋಟಿ ಜನರಿಗೆ ಬಂದರೆ ಪರಿಸರ ಹೇಗೆ ಆಗ್ಬೋದು ತಿಳ್ಕೊಳ್ಳಿ. ಭಾರತದಲ್ಲೇ ವನ ಮಹೋತ್ಸವವನ್ನು ಆರಂಭವನ್ನು ಮಾಡಿದ್ದಾರೆ. ಪರಿಸರ ದಿನಾಚರಣೆಯನ್ನು ಈ ದಿವಸ ನಾವು ಆಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಪರಿಸರ ದಿನಾಚರಣೆ, ವನ ಮಹೋತ್ಸವ, ಇದರ ಬಗ್ಗೆ ನಮಗೆ ನಮ್ಮ ಸಮಾಜದಲ್ಲಿ ಅದರ ಬಗ್ಗೆ ಅರಿವನ್ನು ಉಂಟು ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಆ ಮುಖಾಂತರ ಪರಿಸರವನ್ನು ಕಾಪಾಡುವುದು ಕೂಡ ನಮ್ಮ ಕರ್ತವ್ಯ. ಅದರ ಬಗ್ಗೆ ಕಾಳಜಿ ಇದ್ದವರು ಭಾರಿ ಕಡಿಮೆ ಜನ. ಈಗ ನಾವು ವನ ಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ, 4-5 ಗಿಡಗಳನ್ನು ನೆಟ್ಟಿದ್ದೇವೆ. ನಾಳೆ ಪೇಪರಲ್ಲಿ ಬಂದರೆ ಇದನ್ನು ಓದುವವರೇ ಇಲ್ಲ. ಇವತ್ತು ವಾಟ್ಸಪ್ಪಲ್ಲಿ ಹಾಕಿದರೆ ಅದನ್ನು ಕೇಳುವವರೇ ಇಲ್ಲ, ನೋಡುವವರೇ ಇಲ್ಲ. ಯಾರಿಗಾದ್ರೂ 2 ಜೋರು ಬೈದರೆ ಅದನ್ನು ತಿರುಗಿಸಿ ನೋಡ್ತಾರೆ, ತಿರುಗಿ ಕಳಿಸ್ತಾರೆ, ಒಬ್ಬನೊಬ್ಬರಿಗೆ ಟ್ರೋಲ್ ಮಾಡ್ತಾರೆ, ಕಳಿಸ್ತಾರೆ. ಇದನ್ನು ಯಾಕೆ ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ಒಳ್ಳೆಯ ಕೆಲಸ ಮಾಡಿದ್ದನ್ನು ನೋಡುವವರು, ಮೆಚ್ಚುಗೆ ಪಡುವವರು ಭಾರಿ ಕಡಿಮೆ. ಕೆಟ್ಟ ಕೆಲಸ ಮಾಡಿದ ಕೂಡಲೇ ಅದು ಭಾರಿ ಬೇಗ ಓಡಾಡ್ತದೆ. ಅದಕ್ಕೆ ಕಮೆಂಟ್ಗಳೆಲ್ಲ ಈ ಸಮಾಜದಲ್ಲಿ ಇರೋದು ಜಾಸ್ತಿ. ಪರಿಸರ ಇಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ಯಾರ ಹತ್ರನೂ ಇಲ್ಲ. ಈ ಗಾಳಿ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಇಂಗಾಲದ ಡೈಆಕ್ಸೈಡ್ ಹೋಗ್ಲಿ, ನಾವು ಈ ಗಿಡ ಮರಗಳಿದ್ರೆ ನಿಮಗೆ ಆಮ್ಲಜನಕ ಸಿಗ್ತದ? ಸಾಧ್ಯನೇ ಇಲ್ಲ. ಎಲ್ಲ ಉಸಿರು ಕಟ್ಟಿ ಸಾಯುವಂಥ ಪರಿಸ್ಥಿತಿ ಬರ್ಬೋದು.
ಪರಿಸರ, ಬೆಟ್ಟ ಗುಡ್ಡಗಳು, ನೀರು, ಪ್ರಾಣಿ ಪಕ್ಷಿಗಳು, ಇದನ್ನೆಲ್ಲ ಬದುಕಿಸುವಂಥ ಉಳಿಸುವಂಥ ಕೆಲಸ ಯಾವ್ದು ಮಾಡ್ತಾರೆ? ಅರಣ್ಯವನ್ನು ಉಳಿಸುವಂಥ ಕೆಲಸ ಅರಣ್ಯ ಇಲಾಖೆ ಮಾಡ್ತದೆ.